ನಮಸ್ಕಾರ ಸ್ನೇಹಿತರೆ, ಪರಾಮೇಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇದು ಪಾರ್ಟ್ 3 ವಿಡಿಯೋ ಆಗಿರುತ್ತೆ. ಪಾರ್ಟ್ 1 ಪಾರ್ಟ್ 2 ಇನ್ನು ಯಾರ್ಯಾರು ನೋಡಿಲ್ವೋ ವಿಡಿಯೋನ ನೋಡಿ. ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ. ಬನ್ನಿ ಇವತ್ತಿನ ಪಾರ್ಟ್ 3 ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇದಾಗಿ 27ನೇ ಕ್ವಶನ್ನು. 18ನೇ ಲೋಕಸಭೆಯಲ್ಲಿ ಅತ್ಯಂತ ಹೆಚ್ಚು ಸಂಸದರನ್ನು ಹೊಂದಿರುವ ಪಕ್ಷ ಯಾವುದಂತ ಕೇಳಿದರೆ ಯಾವುದು? 18ನೇ ಲೋಕಸಭೆಯಲ್ಲಿ ಅತ್ಯಂತ ಹೆಚ್ಚು ಸಂಸದರನ್ನು ಹೊಂದಿರುವ ಪಕ್ಷ ಯಾವುದಂತ ಕೇಳಿದ್ರೆ ನೋಡಿ, ಆಪ್ಷನ್ಸ್ ನೋಡಿ. ಇದಕ್ಕೆ NDA ಮತ್ತು INDI, BJP ಮತ್ತು TDP. ಇದಕ್ಕೆ ಸರಿಯಾದ ಆನ್ಸರ್ ನೋಡಿ, ಸರಿಯಾದ ಆನ್ಸರ್ 3 ಆಗಿರುತ್ತೆ ಸ್ನೇಹಿತರೆ, BJP. ನೆಕ್ಸ್ಟ್ ಕ್ವಶನ್ ನೋಡಿ, 28ನೇದು. ಪ್ಯಾರಾಲಿಂಪಿಕ್ಸ್ 2020ಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಅವಲೋಕಿಸಿ ಅಂತ ಕೇಳಿದರೆ ಪ್ಯಾರಾಲಿಂಪಿಕ್ಸ್ ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನಲ್ಲಿ ನಡೆದಿತ್ತು. ಇನ್ನು ಪ್ಯಾರಾಲಿಂಪಿಕ್ಸ್ 5 ವರ್ಷಗಳಿಗೊಮ್ಮೆ ನಡೆಯುತ್ತದೆ. 2024ರ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತದ ಕ್ರೀಡಾಪಟುಗಳು ಮೊದಲ ಬಾರಿಗೆ ಹೆಚ್ಚು ಪದಕ ಗೆದ್ದಿದ್ದಾರೆ. ಡಿ. ಕ್ರಮವಾಗಿ ಚೀನಾ, ಬ್ರಿಟನ್, ಅಮೆರಿಕ ಹೆಚ್ಚು ಪದಕಗಳ ಗೆದ್ದ 3 ದೇಶಗಳಾಗಿದೆ. ಕೆಳಗಿನ ಹೇಳಿಕೆಗಳು ಯಾವ್ದು ಸರಿಯಾಗಿದೆ ಎಂಬುದನ್ನ ನೋಡೋಣ. ಆಪ್ಷನ್ಸ್ ನೋಡಿ, A, C ಮತ್ತು D ಸರಿಯಾಗಿದೆ. B, C ಮತ್ತು D ಸರಿಯಾಗಿವೆ. A, B ಮತ್ತು D ಸರಿಯಾಗಿವೆ. A ಮತ್ತು C ಸರಿಯಾಗಿವೆ. ಇದಕ್ಕೆ ಸರಿಯಾದ ಆನ್ಸರ್ ನೋಡಿ, ಸರಿಯಾದ ಆನ್ಸರು A ಆಗಿರುತ್ತೆ ಸ್ನೇಹಿತರೆ. A, C ಮತ್ತು D ಸರಿಯಾದ ಆನ್ಸರು. ನೆಕ್ಸ್ಟ್ ಕ್ವಶನ್ ನೋಡಿ, 29. ಭಾರತವು ತನ್ನ ಪ್ರಥಮ ಬಾಹ್ಯಾಕಾಶ ದಿನವನ್ನು ಈ ಕೆಳಕಂಡ ಯಾವ ದಿನಾಂಕದಂದು ಆಚರಿಸುತ್ತೆ ಅಂತ ಕೇಳಿದರೆ ಭಾರತವು ತನ್ನ ಪ್ರಥಮ ಬಾಹ್ಯಾಕಾಶ ದಿನವನ್ನು ಈ ಕೆಳಕಂಡ ಯಾವ ದಿನಾಂಕದಲ್ಲಿ ಆಚರಿಸುತ್ತದೆ? ಆಪ್ಷನ್ಸ್ ನೋಡಿ, ಆಗಸ್ಟ್ 22, 2024, ಆಗಸ್ಟ್ 23, 2024, ಆಗಸ್ಟ್ 25, 2024, ಆಗಸ್ಟ್ 27, 2024. ಇದಕ್ಕೆ ಸರಿಯಾದ ಆನ್ಸರು ಸೆಕೆಂಡ್ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಆಗಸ್ಟ್ 23, 2024ರಂದು ಭಾರತವು ತನ್ನ ಪ್ರಥಮ ಬಾಹ್ಯಾಕಾಶ ದಿನವನ್ನು ಆಗಸ್ಟ್ 23, 2024ರಂದು ಆಚರಿಸಲಾಯಿತು ಅಂತ ಹೇಳ್ಬೋದು. ಇನ್ನೆಷ್ಟು 30ನೇದು ನೋಡಿ, ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿ ಈ ಕೆಳಕಂಡ ಯಾವ ಪ್ರಾಣಿಗಳು ಕಂಡುಬರುತ್ತದೆ ಅಂತ ಕೇಳಿದರೆ ಭಾರತ ರಾಷ್ಟ್ರೀಯ ಲಾಂಛನದಲ್ಲಿ ಈ ಪ್ರಾಣಿಗಳು ಯಾವ ಪ್ರಾಣಿಗಳು ಕಂಡುಬರುತ್ತದೆ? ಹುಲಿ, ಆನೆ, ಸಿಂಹ, ನಂದಿ, ಕುದುರೆ. ಯಾವುದು ಅಂತ ನೋಡಿದರೆ ಯಾವ್ದು ನೋಡಿ, ಆಪ್ಷನ್ಸ್ ನೋಡಿ, A, B, C, D ಮತ್ತು E ಸರಿಯಾಗಿವೆ. B, C, D ಮತ್ತು E ಸರಿಯಾಗಿವೆ. ಮೂರನೇದು A, B, C ಮತ್ತು D ಸರಿಯಾಗಿವೆ. 4ನೇದು A, B, C ಮತ್ತು E ಸರಿಯಾಗಿದೆ ಅಂತ ಹೇಳಿದರೆ, ಇನ್ನು ಇದಕ್ಕೆ ಸರಿಯಾದ ಆನ್ಸರ್ನ ನೋಡೋದಾದರೆ ಸ್ನೇಹಿತರೆ, ಸರಿಯಾದ ಆನ್ಸರು ಇದಕ್ಕೆ 2ನೇದಾಗಿರುತ್ತೆ. B, C, D ಮತ್ತು E ಸರಿಯಾಗಿವೆ. ನೆಕ್ಸ್ಟ್ ನೋಡಿ, 31ನೇ ಕ್ವಶನ್ ಮಾಡೋಣ. ಈ ಕೆಳಕಂಡ ಯಾವುದು ಭರತನಾಟ್ಯ ಅನುಕ್ರಮದ ಭಾಗವಾಗಿಲ್ಲ ಅಂತ ಕೇಳಿದರೆ ನೋಡಿ, A, ಅಲರಿಪ್ಪು, B, ತರಂಗಮು, C, ಲಾಸ್ಯ, D, ವರ್ಣಮು, E, ತಿಲ್ಲಾಣ್. ಯಾವ್ದು ನೋಡಿ, A, B ಮತ್ತು D ಮಾತ್ರ, B, C ಮತ್ತು D, B ಮತ್ತು C ಮಾತ್ರ, A ಮತ್ತು B ಮಾತ್ರ. ಇದಕ್ಕೆ ಸರಿಯಾದ ಆನ್ಸರ್ ನೋಡಿದರೆ ಸ್ನೇಹಿತರೆ ಸರಿಯಾದ ಆನ್ಸರು B ಆಗಿರುತ್ತೆ. ಸರಿ, 3ನೇದು B ಮತ್ತು C ಮಾತ್ರ ಇದಕ್ಕೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ, 2024ರ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ರಾಮ್ಸರ್ ತಾಣವಾಗಿ ಹೊಸದಾಗಿ ಸೇರ್ಪಡೆ ಮಾಡಲಾಗಿರುವ ಈ ಕೆಳಕಂಡ ಸ್ಥಳಗಳನ್ನು ಪರಿಗಣಿಸಿ ಅಂತ ಕೇಳಿದರೆ ಆಪ್ಷನ್ಸ್ ನೋಡಿ, ನಂಜರಾಯನ ಪಕ್ಷಿಧಾಮ, ಕಜಾವೇಲಿ ಪಕ್ಷಿಧಾಮ, ಶರಾವತಿ ಕಾಂಡ್ಲ ಮ್ಯಾಂಗ್ರೋವು ಮತ್ತು ತವಾ ಜಲಾಶಯ. ಆಪ್ಷನ್ಸ್ ನೋಡಿ, A ಮತ್ತು B ಸರಿ, A, B ಮತ್ತು C ಸರಿ, ಕೇವಲ A, B ಮತ್ತು D ಸರಿ, A, B, C ಮತ್ತು D ಸರಿ. ಇದಕ್ಕೆ ಸರಿಯಾದ ಆನ್ಸರ್ನ ನೋಡೋದಾದರೆ ಸ್ನೇಹಿತರೆ ಸರಿಯಾದ ಆನ್ಸರು 3 ಆಗಿರುತ್ತೆ. ಕೇವಲ A, B ಮತ್ತು D ಸರಿಯಾದ ಆನ್ಸರು. ಇನ್ನು 33ನೇ ಕ್ವಶನ್ ನೋಡಿ, GPS ಸಂಕೇತಗಳ ನಿಖರತೆ ಮತ್ತು ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ಹಾಗೂ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ
ಸಂಸ್ಥೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ವ್ಯವಸ್ಥೆಯ ಹೆಸರೇನಂತ ಕೇಳಿದರೆ ಆಪ್ಷನ್ಸ್ ನೋಡಿ, ಸುಗಮ ಭಾರತ ಅಭಿಯಾನ, ಎರಡನೇದು ಕೃಷಿ ಉಡಾನ್ 2.0, ಮೂರನೇದು DG ಯಾತ್ರಾ, ನಾಲ್ಕನೇದು ಗಗನ್. ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇದು ಗಗನ್ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವೆಶನ್ ನೋಡಿ, 34ನೇದು. ಭಾರತದ ಹಣಕಾಸು ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಭಾರತದ ನವೋದ್ಯಮ ಸ್ಟಾರ್ಟ್ಅಪ್ಗಳನ್ನು ಉತ್ತೇಜಿಸಲು ಏಂಜಲ್ ತೆರಿಗೆಯನ್ನು ರದ್ದುಗೊಳಿಸಿದ್ದಾರೆ. ಏಂಜಲ್ ತೆರಿಗೆಯನ್ನು ರದ್ದುಗೊಳಿಸಿದಾಗ ಅದರ ದರ ಎಷ್ಟಾಗಿತ್ತು ಅಂತ ಕೇಳಿದ್ದಾರೆ ಸ್ನೇಹಿತರೆ. ನೋಡಿ, ಆಪ್ಷನ್ಸು 28.9, 25.9, 20+20.9, 30.9. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಸರಿಯಾದ ಆನ್ಸರು 4 ಆಗಿರುತ್ತೆ ಸ್ನೇಹಿತರೆ. 30.9 ಇದಕ್ಕೆ ಸರಿಯಾದ ಆನ್ಸರು. ಇನ್ನು 35 ನೋಡಿ, ಅನುರಾ ಕುಮಾರ್ ದಿಸ್ಸಾನಾಯಕರವರ ಪ್ರಸ್ತುತ ಶ್ರೀಲಂಕಾದ ಅಧ್ಯಕ್ಷರಾಗಿದ್ದು, ಅವರು ಈ ಕೆಳಗಿನ ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದವರಾಗಿದ್ದಾರೆ? ಯಾರು? ಅನುರಾಗ್ ಕುಮಾರ್ ಅವರು ಶ್ರೀಲಂಕಾದ ಅಧ್ಯಕ್ಷರು. ಇವರು ಯಾವ ಪಕ್ಷಕ್ಕೆ ಸೇರಿದವರು ಅಂತ ಕೇಳಿದರೆ ಆಪ್ಷನ್ಸು ಜನತಾ ವಿಮುಕ್ತಿ ಪೆರಮುನ, ಯುನೈಟೆಡ್ ನ್ಯಾಷನಲ್ ಪಾರ್ಟಿ, ಸಿಲೋನ್ ವರ್ಕರ್ಸ್ ಕಾಂಗ್ರೆಸ್, ಡೆಮೊಕ್ರೆಟಿಕ್ ಪೀಪಲ್ಸ್ ಫ್ರಂಟ್. ಇದಕ್ಕೆ ಸರಿಯಾದ ಉತ್ತರ ನೋಡಿದರೆ ಜನತಾ ವಿಮುಕ್ತಿ ಪೆರಮುನ. ಇದಕ್ಕೆ ಸರಿಯಾದ ಆನ್ಸರು ಒಂದೇದಾಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ, 36. ಕೆಳಗಿನವರಲ್ಲಿ ಯಾರನ್ನು ಬಾಂಗ್ಲಾದೇಶದ ರಾಷ್ಟ್ರಪಿತ ಎಂದು ಕರೆಯಲಾಗುತ್ತದೆ? ನೋಡಿ, ಯಾರನ್ನು ಬಾಂಗ್ಲಾದೇಶದ ರಾಷ್ಟ್ರಪಿತ ಎಂದು ಕರೆಯಲಾಗುತ್ತದೆ? ಶೇಖ್ ಮುಜಿಬುರ್ ರೆಹಮಾನ್, ಮೊಹಮ್ಮದ್ ಶಹಾಬುದ್ದೀನ್, ಮೊಹಮ್ಮದ್ ಯೂನುಸ್ ಮತ್ತು ಹುಸೇನ್ ಮೊಹಮ್ಮದ್ ಇರ್ಫಾದ್. ಇದಕ್ಕೆ ಸರಿಯಾದ ಆನ್ಸರ್ ನೋಡಿದ್ರೆ ಒಂದೇದಾಗಿರುತ್ತೆ ಸ್ನೇಹಿತರೆ, ಶೇಖ್ ಮುಜಿಬುರ್ ರೆಹಮಾನ್ ಅವರು. ನೆಕ್ಸ್ಟ್ ಕ್ವೆಶನ್ ನೋಡಿ, 37. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ? ನೋಡಿ, ಆಪ್ಷನ್ಸು ಭಾರತ ಸರ್ಕಾರ 1915ರಲ್ಲಿ ಈ ಪ್ರಶಸ್ತಿಯನ್ನು ಪರಿಚಯಿಸಿತು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪ್ರಥಮ ಬಾರಿಗೆ ಪೃಥ್ವಿರಾಜ್ ಕಪೂರ್ ಅವರು ಪಡೆದರು. ಈ ಪ್ರಶಸ್ತಿಯನ್ನು ಮಿಥುನ್ ಚಕ್ರವರ್ತಿ ಅವರಿಗೆ 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭದಲ್ಲಿ ನೀಡಿ ಗೌರವಿಸಲಾಯಿತು. ಇನ್ನು 4ನೇದು ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವರು 43ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಆಪ್ಷನ್ಸ್ ನೋಡಿ, ಎ, ಸಿ ಮತ್ತು ಡಿ ತಪ್ಪಾಗಿದೆ, ಕೇವಲ ಡಿ ತಪ್ಪಾಗಿದೆ. 3ನೇದು ಎ, ಬಿ, ಸಿ ತಪ್ಪಾಗಿದೆ, ಕೇವಲ ಸಿ ತಪ್ಪಾಗಿದೆ. ಇದಕ್ಕೆ ಸರಿಯಾದ ಆನ್ಸರ್ನ ನೋಡೋದಾದರೆ ಸರಿಯಾದ ಆನ್ಸರು 3 ಆಗಿರುತ್ತೆ ಸ್ನೇಹಿತರೆ. ಎ ಬಿ ಸಿ ತಪ್ಪಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶನ್ ನೋಡಿ, ಎಚ್ ಎಸ್ ಆರ್ ಪಿಯನ್ನು ವಿಸ್ತರಿಸಿ ಅಂತ ಕೇಳಿದರೆ ಆಪ್ಷನ್ಸ್ ನೋಡಿ, ಹೈ ಸ್ಪೀಡ್ ರಿಜಿಸ್ಟ್ರೇಷನ್ ಪ್ಲಸ್, ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್, ಹೆವಿ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಸ್, ಹೈ ಸ್ಪೇಸ್ ರಿಜಿಸ್ಟ್ರೇಷನ್ ಪ್ಲೇಟ್. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಸರಿಯಾದ ಉತ್ತರ 2ನೇದು, ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತೆ. ಇನ್ನು 39ನೇ ನೋಡಿ, ಭಾರತ ಸರ್ಕಾರವು ರಚಿಸಿದ ಒಂದು ರಾಷ್ಟ್ರ ಒಂದು ಚುನಾವಣೆ ಉನ್ನತಾಧಿಕಾರ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತ ಕೇಳಿದರೆ ಆಪ್ಷನ್ಸು ಅಮಿತ್ ಶಾ ಮತ್ತು ಪ್ರಹ್ಲಾದ್ ಜೋಶಿ, ಸಿ ಹರೀಶ್ ಸಾಳ್ವೆ, ಡಿ ರಾಮನಾಥ್ ಕೋವಿಂದ್ ಅವರು. ಇದಕ್ಕೆ ಸರಿಯಾದ ಉತ್ತರ ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಯಾರನ್ನ ಅಧ್ಯಕ್ಷರನ್ನಾಗಿದ್ದಾರೆ ಅಂತಂದರೆ ರಾಮನಾಥ್ ಕೋವಿಂದ್ ಅವರು ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನೆಷ್ಟು ಡಿ ನೋಡಿ, ಹೊಂದಿಸಿ ಬರೆಯರು ನೋಡೋಣ. ಹೊಂದಿಸಿ ಬರೆಯರು: ಕದಂಬರು ಗರುಡ, ಗಂಗರು ವರಹ, ಚಾಲುಕ್ಯರು ಸಿಂಹ ಮತ್ತು ವಾನರ ಧ್ವಜ, ರಾಷ್ಟ್ರಕೂಟರು ನಂದಿ. ಇದಕ್ಕೆ ಯಾವ್ದಾವುದು ಹೊಂದಿಕೆ ಆಗುತ್ತೆ ಅನ್ನೋದನ್ನ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ 3ನೇದಾಗಿರುತ್ತೆ ಸ್ನೇಹಿತರೆ. ಸರಿಯಾದ ಉತ್ತರ 3. ನೆಕ್ಸ್ಟ್ ಕ್ವೆಶನ್ ನೋಡಿ, 41ನೇದು. ಕೆಳಗಿನ ಜೋಡಿಗಳಲ್ಲಿ ತಪ್ಪಾಗಿರುವುದು ಗುರುತಿಸಿ ಅಂತ ಕೇಳಿದರೆ ಯಾವ ಜೋಡಿ ತಪ್ಪಾಗಿದೆ ಅಂತ ನೋಡೋದ. ಮೊದಲನೇದು ನೋಡಿ, ಗಾಂಧಿ ಇರ್ವಿನ್ ಒಪ್ಪಂದ 1931, ನೆಹರು ವರದಿ 1928, 3ನೇದು ಆಗಸ್ಟ್ ಕೊಡುಗೆ 1939, 4ನೇದು ವೇವೆಲ್ ಯೋಜನೆ 1945. ಇದಕ್ಕೆ ಸರಿಯಾದ ಆನ್ಸರ್ನ ನೋಡೋದಾದರೆ
ಸರಿಯಾದ ಆನ್ಸರ್ ಮೂರನೇದಾಗಿರುತ್ತೆ ಸ್ನೇಹಿತರೆ. ಆಗಸ್ಟ್ ಕೊಡುಗೆ ತಪ್ಪಾಗಿದೆ. ಇದು ತಪ್ಪಾಗಿರೋ ಜೋಡಿ ಇದು ಆಗಸ್ಟ್ ಕೊಡುಗೆ ತಪ್ಪಾದ ಜೋಡಿ ಅಂತಲೇ ಹೇಳ್ಬೋದು. 1939. ನೆಕ್ಸ್ಟ್ ಕ್ವಶನ್ ನೋಡಿ. ನಲವತ್ತೆರಡನೇದು DIPM ಇದರ ಪೂರ್ಣ ರೂಪ ನೋಡಿದರೆ ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟು. ಎರಡನೇದು ಡಿಪಾರ್ಟ್ಮೆಂಟ್ ಆಫ್ ಇನೋವೇಷನ್ ಆ್ಯಂಡ್ ಪಬ್ಲಿಕ್ ಆಕ್ಸೆಸ್ ಮ್ಯಾನೇಜ್ಮೆಂಟು, ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪಬ್ಲಿಕ್ ಏರಿಯಾ ಮ್ಯಾನೇಜ್ಮೆಂಟು, ಡಿಪಾರ್ಟ್ಮೆಂಟ್ ಆಫ್ ಇನೋವೇಷನ್ ಆ್ಯಂಡ್ ಪಾಲಿಸಿ ಆಕ್ಸೆಸ್ ಮ್ಯಾನೇಜ್ಮೆಂಟ್. ಇದಕ್ಕೆ ಸರಿಯಾದ ಆನ್ಸರ್ನ ನೋಡೋದಾದರೆ ಸರಿಯಾದ ಆನ್ಸರು ಒಂದನೇದಾಗಿರುತ್ತೆ ಸ್ನೇಹಿತರೆ, ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್ ಇದಕ್ಕೆ ಸರಿಯಾದ ಉತ್ತರ. ಇನ್ನು 43ನೇದು ನೋಡಿ, KHIR ಸಿಟಿ ಜ್ಞಾನ ಆರೋಗ್ಯ ಆವಿಷ್ಕಾರಗಳು ಮತ್ತು ಸಂಶೋಧನೆಯನ್ನು ಎಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಅಂತ ಕೇಳಿದರೆ ಒಂದನೇ ಆಪ್ಷನ್ಸ್ ನೋಡಿ, ಮೈಸೂರು, ಧಾರವಾಡ, ಉಡುಪಿ ಮತ್ತು ಬೆಂಗಳೂರು. ಸರಿಯಾದ ಆನ್ಸರ್ನ ನೋಡೋದಾದರೆ ಸರಿಯಾದ ಆನ್ಸರ್ ಸ್ನೇಹಿತರೆ ಬೆಂಗಳೂರಲ್ಲಿ ಸ್ಥಾಪಿಸಲಾಗಿದೆ KHIR ಸಿಟಿ ಆರೋಗ್ಯ ಸಂಶೋಧನಾ ಕೇಂದ್ರ. ನೆಕ್ಸ್ಟ್ ನೋಡಿ 44ನೇದು, ಈ ಕೆಳಕಂಡ ಶೈಕ್ಷಣಿಕ ಯೋಜನೆಗಳು ಮತ್ತು ಅವುಗಳ ಉದ್ದೇಶ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ರೆ ನೋಡಿ, ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಯೋಜನೆ, ವಿದ್ಯಾಂಜಲಿ, ಉನ್ನತ ಭಾರತ್ ಅಭಿಯಾನ, ಪ್ರಗತಿ. ಇದಕ್ಕೆ ಸರಿಯಾದ ಜೋಡಿಗಳನ್ನು ಯಾವುದು ಹೊಂದಿಕೆ ಆಗುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಒಂದನೇದಾಗಿರುತ್ತೆ. ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಯೋಜನೆಗೆ ಮೂರನೇ ಇದು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವುದು ಇದೇ ಸರಿಯಾದ ಉತ್ತರ. ಇನ್ನು ವಿದ್ಯಾಂಜಲಿಗೆ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಸ್ವಯಂ ಸೇವೆಯಿಂದ ಪರಿಹಾರ ಬೋಧನಾ ತರಗತಿಗಳು ಹಾಗೂ ತರಬೇತಿ ಕಾರ್ಯಕ್ರಮಗಳನ್ನು ಮಾಡಲಾಗಿದೆ. ಇನ್ನು ಸಿ ನೋಡಿ, ಉನ್ನತ ಭಾರತ ಅಭಿಯಾನಕ್ಕೆ ಇದಕ್ಕೆ ಉನ್ನತ ಶಿಕ್ಷಣ ಸಂಸ್ಥೆಗಳು ಹಳ್ಳಿಗಳು ಮತ್ತು ಸಮಾಜದೊಂದಿಗೆ ಸಂಪರ್ಕಿಸಿದ ಅಂತ ನೋಡ್ಬೋದು. ಇನ್ನು ಪ್ರಗತಿಗೆ ಡಿ 4ನೇದಕ್ಕೆ 1ನೇದು ನೋಡಿ, ಬಾಲಕಿಯರಿಗೆ ತಾಂತ್ರಿಕ ಶಿಕ್ಷಣಕ್ಕಾಗಿ ಸ್ಕಾಲರ್ಶಿಪ್ ಕೊಡೋದು. ಇನ್ನೆಷ್ಟು ನೋಡಿ 45 ಕೇಂದ್ರ ಜಲ ಆಯೋಗ CWC ಪ್ರಥಮ ಪ್ರವಾಹ ಮುನ್ಸೂಚನಾ ಕೇಂದ್ರವನ್ನು ಸ್ಥಾಪಿಸಿದ ಸ್ಥಳ ಯಾವುದಂತ ಕೇಳಿದ್ರೆ ಆಪ್ಷನ್ಸ್ 1 ಕರ್ನಲ್ ಸೇತುವೆ ಕರ್ನಲ್ ಮತ್ತು ತಾಜೇವಾಲಾ ಅಣೆಕಟ್ಟು ವೈರ್ ಯಮುನಾ ನಗರ. ಮತ್ತು 3ನೇದು ನೋಡಿ ಹಳೆ ರೈಲ್ವೆ ಸೇತುವೆ ದೆಹಲಿ. 4ನೇದು ಹೌರಾ ಸೇತುವೆ ಕೋಲ್ಕತ್ತಾ. ಯಾವ ಸ್ನೇಹಿತರೆ ಇದಕ್ಕೆ ಸರಿಯಾದ ಆನ್ಸರ್ನ ನೋಡೋದಾದರೆ ಸರಿಯಾದ ಆನ್ಸರು 3ನೇದಾಗಿರುತ್ತೆ, ಹಳೆ ರೈಲ್ವೆ ಸೇತುವೆ ದೆಹಲಿ. ಇನ್ನು 46ನೇದು ನೋಡಿ, ಭಾರತದಲ್ಲಿ ಆರಂಭಿಕ ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆಗಳು ಕಲ್ಲಿದ್ದಲು ಆಧಾರಿತವಾಗಿದ್ದವು. ಇದರಲ್ಲಿ ಒಂದೇ ಆಪಾದವೆಂದರೆ ಯಾವುದು ನೋಡಿ, ಆಪ್ಷನ್ಸು ಕುಲ್ಟಿ, ಜೇಮ್ಶೆಡ್ಪುರ ಮತ್ತು ಭದ್ರಾವತಿ ಬರ್ನಾಪುರ. ಇದಕ್ಕೆ ಸರಿಯಾದ ಉತ್ತರ ಭದ್ರಾವತಿಯಾಗಿರುತ್ತೆ. ಇನ್ನು 47ನೇದು ನೋಡಿ, ಈ ಕೆಳಕಂಡ ಪ್ರದೇಶಗಳ ಪೈಕಿ ತೋಡ ಬುಡಕಟ್ಟಿನ ಮೂಲ ವಾಸಸ್ಥಾನ ಯಾವುದು ಅಂತ ಕೇಳಿದರೆ ಕುಮಾರಾವು ಬೆಟ್ಟಗಳು, ನೀಲಗಿರಿ ಬೆಟ್ಟಗಳು, ಖಾಸಿ ಬೆಟ್ಟಗಳು, ಗರ್ವಾಲ್ ಬೆಟ್ಟಗಳು. ಇದಕ್ಕೆ ಸರಿಯಾದ ಉತ್ತರ ನೀಲಗಿರಿ ಬೆಟ್ಟಗಳು ಅಂತ ನೋಡ್ಬೋದು. ಈ ವಿಡಿಯೋಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಶೇರ್ ಮಾಡಿ ಅಂತ ಕೇಳ್ತೇನೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.